ಭ್ರಷ್ಟಾಚಾರ ಮುಕ್ತ ಭಾರತ ನಾವು ಮಾಡಬಹುದು, ನಮ್ಮ ದೇಶವು ಅಭಿವೃದ್ಧಿ ಹೊಂದಬಹುದು, ದೇಶದಲ್ಲಿ ಉತ್ತಮ ಆಡಳಿತವನ್ನ ನೀಡಬಹುದು ಅನ್ನೋದನ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತೋರಿಸಿಕೊಟ್ರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಉತ್ತಮ ಆಡಳಿತ ದಿನ 2023ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸಂಯುಕ್ತ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಉತ್ತಮ ಆಡಳಿತ ನೀಡಿದ್ರು, ವಿದೇಶಾಂಗ ನೀತಿಯನ್ನು ಕೂಡ ಹೊಂದಿದ್ರು. ಗ್ರಾಮೀಣ ಭಾಗದ ರಸ್ತೆಗಳನ್ನ ಸುಧಾರಣೆ ಮಾಡುವಲ್ಲಿ ಅವರ ಪಾತ್ರ ದೊಡ್ಡದು ಎಂದು ಬಿವೈ ವಿಜಯೇಂದ್ರ ಹೇಳಿದರು. ನಮ್ಮೊಂದಿಗೆ ಹಂಚಿಕೊಂಡ ಉತ್ತಮ ಆಡಳಿತ ದಿನ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನ, ಉತ್ತಮ ಆಡಳಿತ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆ ಇಂಥ ಶುಭ ದಿನದಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷವನ್ನು ತಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಉತ್ತಮ ರಾಜಕಾರಣಿಗಳು ಕೂಡ ಹೌದು, ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣಜಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿ ಆರ್ ಪ್ರಸನ್ನರವರು, ಆತ್ಮೀಯರಾಗಿರ್ತಕ್ಕಂಥ ನರೇಶ್ ರವರು, ಸುಬ್ರಹ್ಮಣ್ಯ ಬಸವನಹಳ್ಳಿ ಅವರು, ಮಧು ಶೆಟ್ಟಿ ಅವರು, ಜಯರಾಮ್ ಅವರು, ಜೊತೆಗೆ ಅನೇಕ ಹಿರಿಯರು, ಬುದ್ಧಿಜೀವಿಗಳು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಅನೇಕ ಹಿರಿಯರು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಸುಶಾಸನ ದಿನದ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೇನೆ. ಏನಿದು ಸುಶಾಸನ ದಿನ? ಉತ್ತಮ ಆಡಳಿತ ದಿನ. ಹಿಂದೆ ಈ ಪದವನ್ನು ನಾವು ಕೇಳ್ತಾನೂ ಇರಲಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇರಲಿಲ್ಲ. ಇದರ ಅವಶ್ಯಕತೆ ಇತ್ತೋ ಇಲ್ಲೋ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರಲಿಲ್ಲ. ಕಾರಣ ಅಂತ ಹೇಳಿದ್ರೆ, ಇದು ನಮ್ಮ ದೇಶದಲ್ಲಿ ಸಾಧ್ಯನಾ? ಭಾರತ ದೇಶದಲ್ಲಿ ಉತ್ತಮ ಆಡಳಿತವನ್ನು ನಿರೀಕ್ಷೆ ಮಾಡೋದಕ್ಕೆ ನಮಗೆ ಸಾಧ್ಯ ಇದೆಯಾ? ರಾಜ್ಯಗಳಲ್ಲಿ ಉತ್ತಮ ಆಡಳಿತವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ? ಬಿಕಾಸ್ ದಿಸ್ ಟಾಪಿಕ್ ವಾಸ್ ನೆವರ್ ಟಾಕ್ಡ್ ಅಬೌಟ್. ಸಾಮಾನ್ಯ ಜನರಿಗೆ, ಪ್ರಜ್ಞಾವಂತರಿಗೆ ಇದು ಅವಶ್ಯಕತೆ ಇದೆ ಅನಿಸಿದ್ರೂ ಸಹ ನಮ್ಮ ದೇಶದಲ್ಲಂತೂ ಇದು ಅಸಾಧ್ಯವಾದಂತ ಮಾತು. ಹೆನ್ಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಉತ್ತಮ ಅಡ್ಮಿನಿಸ್ಟ್ರೇಷನ್ ಇಟ್ ಓನ್ಲಿ ಲಿಮಿಟೆಡ್ ಟು ಕಂಟ್ರೀಸ್ ಲೈಕ್ ಅಮೆರಿಕಾ, ಇಂಗ್ಲೆಂಡ್, ಜಪಾನ್. ಹಾಗಾಗಿ ನಮ್ಗೆ ಅದು ಅವಶ್ಯಕತೆ ಇದ್ರೂ ಸಹ ನಮ್ಮ ದೇಶದಲ್ಲಿ ಅಸಾಧ್ಯ ಅಂತಕ್ಕಂಥ ಒಂದು ಭ್ರಮೆನಲ್ಲಿ ಅಥವಾ ಒಂದು ಮೈಂಡ್ ಸೆಟ್ನ ನಾವೆಲ್ಲರೂ ಕೂಡ ಇದ್ವಿ. ಮೊದಲ ಬಾರಿಗೆ ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ಭಾರತವನ್ನಾಗಿ ನಾವು ಮಾಡಬಹುದು, ನಮ್ಮ ದೇಶದಲ್ಲೂ ಕೂಡ ಉತ್ತಮ ಆಡಳಿತನ ನಾವು ನೀಡಬಹುದು, ನಮ್ಮ ದೇಶದಲ್ಲೂ ಕೂಡ ಅಭಿವೃದ್ಧಿನ ಕಾಣಬಹುದು ಅಂತಕ್ಕಂಥ ಒಂದು ವಿಚಾರವನ್ನ ದೇಶದ ಮುಂದೆ ರಾಜ್ಯದ ಜನರ ಮುಂದೆ
ತೆರೆದಿರ್ತಕ್ಕಂಥವ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಇವತ್ತು ನಾವು ಅವ್ರನ್ನ ನೆನ್ಪಾಡ್ಕೊಳ್ತಕ್ಕಂಥದ್ದು. ಇವತ್ತು ಗೋಲ್ಡನ್ ಕ್ವಾಡ್ರಾಂಗಲ್ ರಸ್ತೆಗಳು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ನೆನಪಾಗ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅವರ ಒಂದು ಕಾಲಘಟ್ಟದಲ್ಲಿ ಭಾರತದ ವಿದೇಶಾಂಗ ನೀತಿಗಳು ಬಂಧುಗಳು ನನಗೆ ಹೆಮ್ಮೆ ಅನ್ನಿಸ್ತದೆ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ಅತ್ಯುತ್ತಮ ವಿದೇಶಾಂಗ ನೀತಿಗಳು ಯಾವ ಕಾಲಘಟ್ಟದಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಸುಮಾರು 25ಕ್ಕೂ ಹೆಚ್ಚು ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಇತ್ತು. ಕಾರಣ ಅಂತ ಹೇಳಿದ್ರೆ ನಮ್ಮ ವಿದೇಶಾಂಗದ ನೀತಿಯ ಒಂದು ಪರಿಣಾಮ. ಒಂದು ನವಭಾರತದ ನಿರ್ಮಾಣದ ಕನಸನ್ನೊಂದು ಬೀಜವನ್ನು ಬಿತ್ತಿದ್ದು ಕೂಡ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ನಾವು ಇವತ್ತು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೆನೆಸ್ಕೊಳ್ತೇವೆ, ಅವರ ಆಡಳಿತವನ್ನು ನಾವು ನೆನಪಾಡ್ಕೊಳ್ತೇವೆ. ಈ ಒಂದು ಶುಭ ದಿನದಂದು ಸುಶಾಸನ ದಿನ ಅಂತ ಹೇಳಿ ಆಚರಣೆ ಮಾಡಬೇಕು ಅಂತೇಳಿ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕನಸು. ಈ ಸಂದರ್ಭದಲ್ಲಿ ಒಂದು ಮಾತನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ, ಒಂದು ಘಟನೆನ ನಿಮಗೆ ನೆನಪು ಮಾಡ್ಕೊಡ್ತೇನೆ. ಒಂದು ಬಾರಿ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಕೊಠಡಿಗೆ ಒಬ್ಬ ವಿದೇಶದ ಒಬ್ಬ ತತ್ವಜ್ಞಾನಿ ಅವರ ಕೊಠಡಿಗೆ ಬರ್ತಾರೆ.